ದೋಸ್ತ, ಇದನ್ನು ನೋಡಿದ್ರೆ ನನಗೆ ಏನು ನೆನಪಾಗತ್ತೆ ಗೊತ್ತಾನೆ? ಏನಪ್ಪ, ನಾನು ಸಣ್ಣದಾಗ ಹಾಡ್ಕೊತ ಹೋಗಿದ್ದೆ. ಏನು ಗೊತ್ತಾ? ಹಳ್ಳಿ ದಾರಿಯಲ್ಲಿ ಪಾಪ 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 ಕೆಂಪು ಬೀದಿಯಲ್ಲಿ ಪಾಪ 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 ಹಳ್ಳಿ ದಾರಿಯಲ್ಲಿ ಕೆಂಪು ಬೀದಿಯಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ಇನ್ನೇನೋ ಊರಿಂದ ಬಂದನು ಮಿಸ್ಟರ್ ನಾರನು, ಬೆಂಗಳೂರಿಂದ ಬಂದನು ಮಿಸ್ಟರ್ ನಾರನು. ಹಾಡುತ್ತಿವೆ ಲವ್ ಬರ್ಡ್ಸುಗಳು, ಓಡುತ್ತವೆ ಕನಸುಗಳು. ಲಲ್ಲಲ್ಲ ಲಲ್ಲ ಏ ಗೋಪಿ, ಬಾರಿ ಹಿಡಿದಿ. ಹಾಂ, ಚಪ್ಪಾಳೆ. ಹ್ಞೂ, ನಾನು ಎಲ್ಲೋ ಇರಬೇಕಾಗಿತ್ತು, ಬಂದಿದ್ದೀನಿ ಬಿಡು. ಇದೇ ನನಗೆ ಈಗ ಖುಷಿ ಕೊಟ್ಟೈತಿ ನೋಡಿ, ಈಗ ಎಷ್ಟು ಆರಾಮಾಗಿದ್ದೀನಿ. ಏನೋ ನೀನು ಹೆಂಡತಿ ಬಗ್ಗೆ ಏನು ಯೋಚನೆ ಮಾಡಕತ್ತಿಲ್ಲಲ್ಲ? ಹಾಂ, ಏನು ನೆನಪಾಗತ್ತಿಲ್ಲನ? ಏನು ಮನ್ಸಿಗೆ ಭಾಳ ಬೇಜಾರು ಮಾಡ್ಕೊಂಡೆ? ಹಾಂ, ಹಂಗೇನು ಇದ್ರೆ ಹೇಳ್ಕೊ. ಮ್ಯಾಗ ನಕ್ಕೊಂತ ಇದ್ದು ಒಳಗೆ ಮನಸ್ಸಿಗೆ ನೋವು ಮಾಡಿಕೊಂಡು ಇರೋದು ಬೇಡ. ಏನು ಹೇಳು, ಭಾಳ ಮನಸ್ಸಿಗೆ ನೋವಾಗತ್ತೈತೇನ? ಏನು ನೋವ? ನನಗೆ ಅದು ನನ್ನ ಪಾಲಿಗಿಲ್ಲ ಅಂತೇಳಿ ಬಿಟ್ಬಿಟ್ಟಿನಿ. ಯಾವಾಗಕ್ಕೆ ನನಗೆ ಅವಮಾನ ಮಾಡಿ ನನಗೇನಾರ ಅಂದ್ರೆ ಪರವಾಗಿಲ್ಲ, ನನ್ನ ತಾಯಿಗೆ ಹೆಂಗೆ ಬೇಕು ಹಂಗೆ ಮಾತಾಡಿ, ನನಗೂ ಹೆಂಗೆ ಬೇಕು ಹಂಗೆ ಮಾತಾಡಿ ಮನೆಯಿಂದ ಹೊರಗೆ ಹಾಕಿದ್ಲಲ್ಲ, ಆವಾಗ ಆಕೆ ನಾನು ಕೈ ಬಿಟ್ಟಿನಿ. ಆಕೆ ಹೆಣ್ಣು ಅಂಥೇಳಿ ನನಗೆ ಅನ್ನಿಸ್ತಾನೇ ಇಲ್ಲ. ಯಾಕೆ ಹೇಳು? ಏನು ರಕ್ ಅಂತ ಬಡ್ಕೋತಾಳಪ್ಪ. ಏನೂ ಮಾಡೋಕ್ಕಾಗಂಗಿಲ್ಲ. ನಡಿ ಹೋಗೋ, ನಡಿ. ಆ ವಿಷಯ ತೆಗಿಯಕ್ಕೆ ಹೋಗ್ಬೇಡ, ನನಗೂ ತಲೆ ಗರಂ ಆಗುತ್ತೆ. ಅಲ್ಲ, ರಾಧಾ ಮತ್ತೆ ಗಂಟು ಬಿದ್ದಾಳ ನನ್ನ ಮಾಮಾಗ. ನನಗೆ ನಮ್ಮ ಮಾಮನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಏನು ಮಾಡಲಿ ನಾನು? ಹಾಂ, ಈಗ ಯಾಕೆ ಹಿಂಗೆ ಮಾಡಕತ್ತಾಳ? ಲಗ್ನ ಆಗೈತಿ, ಅದಾಳ ಬಿಡು ಅಂತೇಳಿ ನಾ ಚಿಂತೆ ಬಿಟ್ಟಿದ್ದೆ. ಆದರೆ ಈಗ ಮತ್ತೆ ಬಿಟ್ಕೊಡು ಅಂತೇಳಿ ನನ್ನ ತಲೆ ತಿನ್ನಾಕತ್ತಾಳ. ನಾ ಇದನ್ನು ನಮ್ಮ ಮಾಮಗೆ ಹೇಳಬೇಕು. ಮನಸ್ಸಿಗೆ ಭಾಳ ನೋವಾಗತ್ತೈತಿ ನನಗೆ. ನಮ್ಮ ಮಾಮನ ನಾ ಯಾವತ್ತೂ ಬಿಟ್ಕೊಡಂಗಿಲ್ಲ, ನಾ ಯಾರಿಗೆ ಬಿಟ್ಕೊಡಂಗಿಲ್ಲ. ನಮ್ಮ ಮಾಮ ನನ್ನ ಜೀವ, ನನ್ನ ಪ್ರಾಣವ. ಒಂದು ವೇಳೆ ಆಕಿ ಹಳ್ಕೊಂತ ಹೋಗಿ ನಮ್ಮ ಮಾಮನ ಮುಂದೆ ನಿಂತ್ಕೊಂಡು ನನಗೆ ಭಾಳ ಕಷ್ಟ ಐತೆ ಅಂತ ಏನಾರ ಹೇಳಿ ಮನಸ್ಸು ಒರೆಸ್ಕೊಂತಾಳ. ಹಂಗೆ ಏನಾರ ಮಾಡಿಲ್ಲ ಅಂದ್ರೆ ನಮ್ಮ ಮಾಮ ಏನಾರ ಆಕಿಗೆ ಸೋತು ಒಪ್ಕೊಂಡ್ಬಿಡ್ತಾನ. ನನಗೆ ಏನು ಮಾಡಬೇಕು ಅನ್ನೋ ಗೊತ್ತಾಗ್ತಿಲ್ಲ. ನಮ್ಮ ಮಾಮ ನನಗೆ ಬೇಕು. ಜಯಕ, ಯಾಕೆ ಬಿಂದು ಇಲ್ಲಿ ಇಟ್ಟು ದೂರ ಬಂದು ಕೂತಾಳ? ಯಾಕೆ? ಏನು ಆಳಕತ್ತಾಳ? ಎದ್ರ ಸಂಬಂಧ ಕೇಳೋಣ ಬಾ. ಹೌದಲ್ಲ, ಯಾಕೆ ಆಳಕತ್ತಾಳ? ಬಾ, ಏನಾಯ್ತು ಕೇಳೋಣಂತ. ಬಿಂದು, ಯಾಕೆ ಇಟ್ಟು ದೂರ ಬಂದು ಕೂತಿ? ಯಾಕೆ ಆಳಕತ್ತಿಯಲ್ಲ? ಏನಾಯ್ತು? ನಿಮ್ಮ ಅತ್ತೆ ಏನಾರ ಬೈದ್ಲನ? ಯವ್ವ, ನಿಮ್ಮ ಅತ್ತಿದಂತೂ ದೊಡ್ಡದೈತವ ಯವ್ವ. ಯವ್ವ ನೋಡಿದ್ರೆ ಎಲ್ಲರಿಗೂ ಬೈಕೋತಾನೆ ಇರ್ತಾಳೆ. ಈಗ ಲಗ್ನಕ್ಕಿಂತ ಮೊದಲನೇ ಇಂಥ ಪರಿ ಬೈದ್ರೆ ಲಗ್ನ ಆಗಿಂದ ಹೆಂಗೆ ಯವ್ವ? ಅಂದ್ರೂ ಚಲೋದಕ್ಕೆ ಬೈತಾಳ ಬಿಡು. ನೀನೇನು ಬ್ಯಾಸ ಮಾಡ್ಕೊಬೇಡ, ಆಳಕ್ಕೆ ಹೋಗ್ಬೇಡ. ನಾ ಎಲ್ಲ ಹೇಳ್ತೇವೆ, ಬಂಗಾರಕ್ಕ ನಮ್ಮ ಮಾತು ಕೇಳ್ತಾಳಂತ. ಏನು ಹೇಳಿದ್ರು ಕೇಳ್ತಾಳ, ಗೊತ್ತಿತ್ತ ನಿನಗೆ? ಇವ ಎಲ್ಲ ಕೇಳ್ತಾಳ. ನಿನಗೆ ಏನಾರ ಅನ್ನಬೇಡ ಅಂದ್ರೆ ಅನ್ನೋದು ಬಿಟ್ಟೇ ಬಿಡ್ತಾಳ ಆಕಿ. ಬೇಕಾದ್ರೆ ಜಯವನ್ ಕೇಳಲಿ. ಆಸಿ, ಆಕಿ ಏನಾರ ನಮ್ಮ ಮಾತು ಬೈದ್ಲ ಅಂತ ಏನಾರು ಹೇಳಿಲ್ಲನ? ಎಲ್ಲ ನೀನೇ ಮಾತಾಡ್ತಿಲ್ಲ, ಹುಚ್ಚಿಗೆಂಡಿಗಿದ್ದಾನ. ಮತ್ತೆ ನಂಗೆ ಜಯವಂತಿಯ ನಿನಕಿತ್ತ ದೊಡ್ಡಕ್ಕಿದ್ದೀನಿಲ್ಲ, ಒಂದಿಟ್ಟು ಮರ್ಯಾದೆ ಕೊಟ್ಟು ಮಾತಾಡು. ಆ ಜಯ ಅಂದ್ಬಿಟ್ಟು ನಾನು ಏನ ಬಂದ್ಬಿಡ್ತು, ಜಲ್ದಿ ಮಾತಾಡ್ತಿದ್ನಲ್ಲ, ಬಂದ್ಬಿಡ್ತು. ಏನೋ ತಾಪ್ ತಿಳ್ಕೊಬೇಡ ಅಜಯಕ್ಕ. ಇಲ್ಲ, ಆಕಿ ಆಗತ್ತಿಲ್ಲ. ಮತ್ತೆ ಅವ್ರ ಅಪ್ಪಂತ್ರ ಬೈಯಂಗಿಲ್ಲ, ಮುದ್ದಿನ ಮಗಳು. ಬೈದ್ರೆ ಈಕೆ ಬಂಗಾರಕ್ಕೆ ಬೈದಿರ್ತಾಳ ಅಂತೇಳಿ ಅನ್ನಬ್ರ. ಏನಾಯ್ತು ಅಂದ್ರೆ ಆಕಿ ಹೋಗಿ ಹಂಗೇನೋ ಹೇಳಂಗಿಲ್ಲ. ಭಾಳ ಚಲೋದೈತದ ಹುಡುಗಿ. ಕೇಳು ನಿಂದ್ರು ಇನ್ನೊಂದ್ಸರಿ. ಬಿಂದು, ಹೇಳವ, ಯಾಕೆ ಆಕತ್ತಿ? ಯಾರು ಏನಾರ ಅಂದ್ರನು? ಊರಾಗ ಏನಾರ ಅಂದ್ರನು? ಆಶಾ ಆಂಟಿ, ಆಕಿ ರಾಧಾ ಅದಳಲ್ಲ. ಯವ್ವ, ಅಕ್ಕಿ ಬೈಲ್ಲ ಹಾದ್ರಿಗಿತ್ತಿ. ಯವ್ವ, ಅದು ಏನು ಉರಿ ಹಾಕತ್ತೈತೆ? ಉಪ್ಪಿಲ್ಲಾರ್ದ ಉರಿ ಹಾಕತ್ತೈತೆ ನೋಡು. ಊರಿಗೆ ಮಿಕ್ಕಿ ಬಿಟ್ಟೈತೆವ ಯವ್ವ. ಎಟ್ಟು ಹೇಳಿದ್ರು ನಾಚಿಗಿಲ್ಲ, ಎಟ್ಟು ಅಂದ್ರೂ ನಾಚಿಗಿಲ್ಲ. ಊರ್ ಬಿಟ್ಟು ಯಾರು ಕಳ್ಸೋರಿಲ್ಲ ಅದನ್ನ. ಹಾದ್ರಿಗಿತ್ತಿನ ನಿನಗೆ ಬೈಲ್ಲ ಯವ್ವ? ಹೆಂಗ್ರ ಬೈಯಂಗ್ ಮನಸ್ಸು ಬಂತ ಯವ್ವ ನಿನಗೆ? ಏನ್ ಮಾಡಿದ್ದೆ ಅಂತ ನೀ ಆಕಿಗೆ? ಆಂಟಿ, ಅವರು ಬೈದಿಲ್ಲ. ಮತ್ತೆ ದಾರ್ಯಾಗ ಹೋಗೋತ್ನಾಗ ಎಸಿ ಪಿಚ್ಚಿ ಮಾತಾಡಿದ್ಲನ? ಆಕಿ ಎಸಿ ಪಿಚ್ಚಿ ಮಾತಾಡ್ತಾಳ, ಅದ ಆಕಿನ ಕೆಲಸ. ಏನು ಕೆಲಸ ಇಲ್ಲ, ಬಗ್ಸಿಲ್ಲ. ಗಂಡನ ಹೊರಗೆ ಹಾಕ್ಯಾಳ, ಮತ್ತೇನೈತಿ? ಎಲ್ಲರಿಗೂ ಬೈಕೋತ ನಿಂತು ಬಿಡ್ತಾಳ ದಾರಿಗೆ. ಹೊಂಕಳ ಕಾಣಂಗ ಅರ್ಬಿ ಹಾಕೊಂಡು. ಅದಕ್ಕೆಲ್ಲ ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅದು ಆನ್ ಹೋಗ್ತಿರ್ತೈತಿ, ಸ್ವಾನ ಬಗಳ್ತಿರ್ತೈತಿ. ಅಂತದದು ನಾಯಿ ಅಂತದದು. ನೀ ಏನೋ ತಲೆ ಕೆಡ್ಸ್ಕೊಬೇಡ. ಬಾ ಹೋಗೋಣ ಬಾ.
ಅಂಟಿಯರ ನಾ ಹೇಳೋದೊಂದ್ ಸ್ವಲ್ಪ ಕೇಳ್ರಿ, ಬರೀ ನೀವೇ ಮಾತಾಡತ್ತಿರಲ್ಲ. ಅದು ಏನಂದ್ರ ಆಸಿ ಪಟ್ಟ ಹುಡುಗಿನ ಮಾತಾಡ್ಸ್ಕೊಡಲ್ಲ ಇದೆಯಲ್ಲೇ. ಬರೀ ಅಡ್ಡ ಮಾತಾಡ್ತೀನಿ ನೋಡು. ಸುಮ್ಮನೆ ನಿಂದ್ರಾಕ್ ಬರೋದಿಲ್ಲ ಪಾಪ. ಈಗ ಹೇಳ ಏನಾಯ್ತು ಹೇಳ. ನಾ ಮಾತಾಡಿದ್ದೆ ನೀ ಮಾತಾಡಿದ್ದೆ? ಎಲ್ಲ ನೀನ ಮಾತಾಡಿದ್ದೆ ಫಸ್ಟಿಗೆ, ನಾನಲ್ಲ. ಆಕೆ ಏನೋ ಹೇಳಕತ್ತಿದ್ಲು, ನೀನೇ ಅಡ್ಡ ಮಾತಾಡಿದ್ದು. ಅಂಟಿಯರ ನಾ ಹೊಕ್ಕಿನ ದಾರಿ ಬಿಡ್ರಿ ಆ ಕಡೆ. ಸಿಟಿಗೆ ಬಡವಾ ಬಿಂದು, ಸಿಟಿಗೆ ಬಡ. ಈಕಿಗೆ ಬಯಕತ್ತಿದ್ದೆ ಇದು ಹಂಗ ಎಲ್ಲರೂ ಮಾತಾಡುವಾಗ ಬರೀ ಅಡ್ಡ ಹೋಗುದು ಕೆಲಸ ಐಕಿಂದು ನಮ್ಮ ಅಕ್ಕಂದು. ಅದಕ್ಕೆ ಬೈನೇವ ತಪ್ಪು ತಿಳ್ಕೊಬೇಡ. ಏನಾತು, ಏನ್ ನಡೀತು, ಏನ್ ಅನ್ಲಕ್ಕಿ ಹಾದ್ರಗೀತಿ ಬಂದು ಏನಾರ ಅಂದ್ಲನು? ಹೇಳವ ಹೇಳ. ಈಗ ಕಂಟಿನ್ಯೂ ಮಾಡು. ಆಂಟಿ ಅದು ಕಂಟಿನ್ಯೂ ಅಲ್ಲ, ಕಂಟಿನ್ಯೂ. ಅದು ಏನಂದ್ರ ಹೆಂಗೆ ಹೇಳ್ಬೇಕು, ಅದು ಹೆಂಗೆ ಹೇಳಿ ನಾನು. ನೀವು ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ, ನಮ್ಮ ಅತ್ತಿ ಮುಂದೂ ಏನು ಹೇಳ್ಬೇಡ್ರಿ, ಅಂದ್ರೆ ನಾ ಹೇಳ್ತೀನಿ. ಯವ್ವ ಬಾಯಿಂದ ಹೇಳವ ಯವ್ವ, ಎದ್ರಿಂದನೂ ಹೇಳಕ್ ಹೋಗ್ಬೇಡ, ಬಾಯಿಂದನೇ ಹೇಳು. ನಾವ್ ಯಾರ ಮುಂದೂ ಹೇಳಂಗಿಲ್ಲ. ಹೇಳವ ಯವ್ವ, ನಂಬ ಯವ್ವ, ನಂಬು. ನೀನು ನನ್ನ ಮಗಳಿದ್ದಂಗ ಯವ್ವ, ನನ್ನ ಮಗಳಿದ್ದಂಗ. ಆಬೇಡ. ರಾಧಾ ಬಂದ್ಬಿಟ್ಟು ಚೇತನನ್ ಬಿಟ್ಕೊಡು. ಚೇತನ ನನ್ನ ಜೊತೆ ಮಾತಾಡ್ತಾನ, ನನ್ನ ಕಷ್ಟ ಸುಖ ಕೇಳ್ತಾನ. ಅವನ ಮನಸ್ಸಲ್ಲಿ ನಾನು ಅದೀನಿ, ನನ್ನ ಬಿಟ್ಟು ಬೇರೆ ಯಾರು ಇಲ್ಲ. ಇನ್ನ ನನ್ನ ಪ್ರೀತಿಸಕತ್ತಾನ. ಅವನ್ ಬಿಟ್ಕೊಡು, ನೀ ಬೇರೆ ಲಗ್ನ ಆಗು. ಚೇತನ್ ಅಂದ್ರೆ ನನಗೆ ಬಹಳ ಪ್ರೀತಿ, ಅವನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಚೇತನ್ ಕೂಡ ನನ್ನ ಅಷ್ಟು ಪ್ರೀತಿ ಮಾಡ್ತಾನಂತ ಬಂದು ಹೇಳಿರ್ಲ ಆಂಟಿ. ನಾ ಹೆಂಗ್ ಬಿಟ್ಕೊಡ್ಲಿ? ನನ್ನ ಲಗ್ನನ ಫಿಕ್ಸ್ ಆಗೈತಿ. ನಾ ಸಣ್ಣಗಿರಾಗಲೇ ಅವನ್ನ ಬೆಸ್ಟ್ ಪ್ರೀತಿ ಮಾಡ್ತೀನಿ ಗೊತ್ತನು. ಹಿಂಗೆಲ್ಲ ಹೇಳ್ತಾಳಂಟಿ ನಮ್ಮ ಅಮ್ಮ. ಆಕಿನ್ ಮಾತಾಡಿಸ್ತಾನ? ನೀವೇನಾರ ನೋಡಿರಿ? ಯವ್ವ ಹಾದ್ರಗಿತ್ತಿ ಹಿಂಗಲ್ಲ ಆಕಿ ಬೋಸಡಿ. ಐ ಮೊದಲ ಎಷ್ಟು ಹೋಗಿ ಕರೆದ ನಮ್ಮ ಚೇತನ್, ಬಾರವ ಮನಿಗೆ ಬಾರವ ಅಂತ ಹೇಳಿ ನಾವು ಎಲ್ಲ ಹೇಳಿದೇವು. ನಮಗ ಹೆಂಗ ಬೇಕು ಹಂಗ ಮಾತಾಡಿದ್ಲು, ಆ ಹುಡುಗಗೂ ಹೆಂಗ ಬೇಕು ಹಂಗ ಮಾತಾಡಿದ್ಲು. ಈಗ ಹೊಳೆ ಚೇತನ್ ಬೇಕಂತ ಆಕಿಗೆ ಹಾದ್ರಗಿತ್ತಿಗೆ ನೋಡ ಜಯಕ್ಕ ಹೆಂಗಂದ ಆಕಿ ಬೋಸಡಿ. ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡವ, ನಾವ್ ಅದೇವಿ. ಅವ ಚೇತನ್ ಆಕಿನ ಹೊಳೆ ನೋಡಂಗಿಲ್ಲ. ಯವ್ವ ಆಕಿ ಮುಂದೆ ಏನಾರ ಬಂದ್ಲ ಅಂದ್ರೆ ಹೊಳೆ ಹೊಕ್ಕನವ ಮನೆಗೆ, ಹೊರತು ಆಕಿನ ಮಗ್ಗಲ್ ಖಾಸಿ ಕೂಡ ಹೋಗಂಗಿಲ್ಲ ಅಂತವ. ಯವ್ವ ಹೆಂಗರ ಮನಸ್ಸು ಬಂತಕಿ ಬಂದ್ ಹಿಂಗೆ ಸುಳ್ಳು ಹೇಳಕ. ನೀ ಚಿಂತೆ ಮಾಡ್ಬೇಡವ, ಆಕಿ ಹೇಳೋದೆಲ್ಲ ಸುಳ್ಳು, ನೀ ನಂಬಕ್ಕ ಹೋಗ್ಬೇಡ. ನಾವೆಲ್ಲ ಮಾತಾಡ್ತೇವಿ. ನಿಮ್ಮ ಅತ್ತಿಗೆ ಏನಾರ ಗೊತ್ತಂದ್ರೆ ಆಕಿನ ಕುಂಡ್ಯಾನ ಮ್ಯಾಣನ ತೆಗೆದು ಬಿಡ್ತಾಳ ಆಕಿ. ಅಂತೆ ಕದ ನಿಮ್ಮ ಅತ್ತಿ. ನಾವೆಲ್ಲ ಇದನ್ನ ಮಾಡಿ ನೋಡ್ಕೋತೇವಿ. ನಡಿ ನಾವು ಬರ್ತೇವೆ, ಮನಿತನ ಬಿಟ್ಟು ಬರ್ತೇವಿ. ನೀ ಏನು ಚಿಂತೆ ಮಾಡ್ಬೇಡ. ಬೇಕಂದ್ರೆ ನಿಮ್ಮ ಮಾಮಾಗ ಒಂದ್ಸಾರಿ ಮಾತಾಡು. ಮಾಮ ಹಿಂಗಲ್ಲ ಅಂತ ಹೇಳು ಆಕಿಗೆ. ಇನ್ನೇನು ಆಕಿಗೆ ಅಂತೀನಿ ನೋಡು, ನಿಮ್ಮ ಮಾಮಾಗ ಹೇಳು. ಎಲ್ಲ ಹೇಳ್ತಾನವ. ನೀನು ಏನೋ ಅಳಕ್ ಹೋಗ್ಬೇಡ. ಎಲ್ಲ ಮುಂದೈತಿ ಚಂದಾಗ ಸಮಾಟು ಆಗು ನೀನು. ಅಳ್ಕೊಂತ ನಿನ್ನ ಸಮಾಟು ಎಲ್ಲ ಹೋಗಿಸ್ಕೋಬೇಡ. ಏನು ಜಯಕ ನೋಡವ ಇವ ಹೆಂಗಂದಾಳ. ಬಾ ಜಯಕ ಮನಿ ಬಿಟ್ಟು ಆ ಹಾದ್ರೀತಿ ಕಡೆ ಹೋಗೋಣ ನಡಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಪೂರಾ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಿಮ್ಮ ಸಪೋರ್ಟ್ ನಮಗಿರ್ಬೇಕ್ರಿ. ಈ ಕತೆ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ನಮಸ್ಕಾರ.